ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳು ಕೂಡ ಜೈಲಿನಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ ಅಂತ ಅಂದುಕೊಂಡ್ರೆ ವಿಚಾರಣೆಗೆ ಹೋಗ್ತಾ ಹೋಗ್ತಾ ಅವರ ಮಧ್ಯೆಯೇ ಕೂಡ ಬಿರುಕುಂಟಾಗ್ತಾ ಇದೆ. ಹೇಳಿಕೆಯಲ್ಲಿ ದರ್ಶನ್ ವಿರುದ್ಧವೇ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಪವಿತ್ರ ಗೌಡ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪವಿತ್ರ ಗೌಡ ದರ್ಶನ್ ವಿರುದ್ಧವೇ ಹೇಳಿಕೆ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ. ಪೊಲೀಸರ ವಿಚಾರಣೆ ವೇಳೆ ಪವಿತ್ರ ಗೌಡ ಬಾಯ್ಬಿಟ್ಟಿದ್ದೇನು, ತಾನು ಶೆಡ್ಗೆ ಹೋಗುವ ಮುನ್ನವೇ ದರ್ಶನ್ ಅಲ್ಲಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೋಗಕ್ಕಿಂತ ಮುಂಚೆನೆ ಅಲ್ಲಿದ್ರು ಅಂತ. ಏನ್ ಡೆಡ್ಲಿ ಶೆಡ್ ಇದೆ, ಪಟ್ಟಣಗೆರೆಯ ಶೆಡ್, ಆ ಶೆಡ್ ವಿಚಾರ ಆಯ್ತು. ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರೋದಾಗಿ ಪವಿತ್ರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಖಚಿತತೆ ಇನ್ನಷ್ಟೇ ಸಿಗಬೇಕಾಗಿದೆ. ಇತ್ತ ಪರಪ್ಪನಗ್ರಹಾರ ಜೈಲಿನಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂತ ದರ್ಶನ್. ಯಾರನ್ನು ಕೂಡ ಭೇಟಿಯಾಗ್ತಾ ಇಲ್ಲ, ಮೌನಕ್ಕೆ ಜಾರಿದ್ದಾರೆ ಆರೋಪಿ. ನೆನ್ನೆ ಮಾತ್ರ ರಕ್ಷಿತಾ ಹಾಗೂ ಪ್ರೇಮ್ ಅವರನ್ನು ಮಾತನಾಡಿಸಿದ್ರಂತೆ. ಅದರಲ್ಲಿ ಹೋಗಿ ಭೇಟಿಯಾಗಿ ಬಂದಿದ್ರಲ್ಲ, ರಕ್ಷಿತಾ ಹಾಗೂ ಪ್ರೇಮ್ ಇಬ್ಬರು ಹೋಗಿ ಭೇಟಿಯಾಗಿ ಮಾತನಾಡಿಸಿ ಬಂದಿದ್ರಂತೆ. ಅದಾದ ನಂತರ ಜೈಲು ಹಕ್ಕಿಯಾಗಿರುವ ಅಂದರೆ ಒಂದು ವಾರ ಕಳೀತೀಗ ಅವರಲ್ಲಿದ್ದು. ಹೀಗಾಗಿ ಒಂದು ಕಡೆ ವಕೀಲರು ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿಲ್ಲ, ಮತ್ತೊಂದು ಕಡೆ ಬಹಳ ಮೌನವಾಗಿಯೇ ವಾಸ ಮಾಡ್ತಾ ಇದ್ದಾರೆ ದರ್ಶನ್. ನೋಡಿ, ಇಲ್ಲಿ ವಿಚಾರಣೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಅವಲೋಕನ ಮಾಡಿದರೆ ಎಲ್ಲರನ್ನೂ ಒಟ್ಟುಗೂಡಿಸಿ ಗುಂಪುಗಾರಿಕೆಯಿಂದ ಅಥವಾ ಗುಂಪುಗೂಡಿಸಿ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಏನೇ ಪ್ರಶ್ನೆಗಳನ್ನು ಕೇಳೋದಾದರೆ ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆಗೊಳಪಡಿಸಲಾಗುತ್ತೆ. ಆ ಹಂತದಲ್ಲಿ ಎಲ್ಲವನ್ನು ಕೂಡ ಬಾಯಿ ಬಿಡಿಸ್ತಾರೆ ಪೊಲೀಸರು. ಏನು ನಡೀತು ಎನ್ನುವ ವಾಸ್ತವವನ್ನು ಪೊಲೀಸರು ಬಾಯಿ ಬಿಡಿಸುವ ವೇಳೆ ಪವಿತ್ರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಹೌದು, ಆ ಪಟ್ಟಣಗೆರೆಯ ಶೆಡ್ಗೆ ನಾನು ಹೋಗಿದ್ದೆ, ನಾನು ಹೋಗೋ ಮೊದಲೇ ದರ್ಶನಲ್ಲಿ ಹೋಗ್ಬಿಟ್ಟಿದ್ರು, ದರ್ಶನಲ್ಲಿದ್ದರು, ಜೊತೆಗೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಆ ರೇಣುಕಾ ಸ್ವಾಮಿಯ ಮೇಲೆ ಅನ್ನೋದನ್ನು ಕೂಡ ಬಾಯ್ಬಿಟ್ಟಿದ್ದಾರಂತೆ. ಸೊ ಈ ಟೀಮ್ ಏನಿದೆ ಎಲ್ಲರಿಂದಲೂ ಮಾಹಿತಿಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಂಡು, ಪ್ರತಿಯೊಬ್ಬರಿಂದಲೂ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ಚಾರ್ಜ್ ಶೀಟ್ ರೆಡಿ ಆಗುತ್ತೆ. ಸದ್ಯಕ್ಕೆ ಪವಿತ್ರ ಗೌಡ ಕೊಟ್ಟಿದ್ದಾರೆ ಎಂಬ ಹೇಳಿಕೆ ದರ್ಶನ್ಗೆ ಬಹಳ ದೊಡ್ಡ ಸಂಕಷ್ಟವನ್ನು ತಂದಿಡುತ್ತೆ.